ಪಕ್ಷಗಳಿಗೆ ಮತ್ತು ಕಾಂಗ್ರೆಸ್ ವಿರೋಧಿಗಳಿಗೆ ರಕ್ಷಣೆ ಇಲ್ಲದಂತ ಒಂದು ವಾತಾವರಣವನ್ನ ಸರ್ಕಾರವೇ ಇವತ್ತು ಸೃಷ್ಟಿ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಬಳ್ಳಾರಿ ಇದೆ ಅಂತೇಳಿ ವಿಧಾನಸೌಧದಿಂದ ತೊಡೆ ತಟ್ಟಿ ಪಾದಯಾತ್ರೆಯನ್ನ ಮಾಡಿ ಪ್ರಜಾಪ್ರಭುತ್ವವನ್ನು ನೆಲೆಸ್ತೇನೆ ಅಂತೇಳಿ ಹೊರಟಂತ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಒಂದು ದಂಗೆಯನ್ನ ಮಾಡಿ ಕರ್ನಾಟಕವನ್ನ ಗೂಂಡಾ ರಾಜ್ಯವನ್ನ ಮಾಡಲಿಕ್ಕೆ ಹೊರಟಂತ ಎಲ್ಲ ಸಂಗತಿಗಳು ಕೂಡ ಇವತ್ತು ಬಳ್ಳಾರಿನಲ್ಲಿ ಗೊತ್ತಾಗ್ತಾ ಇದೆ. ಒಂದು ಫ್ಲೆಕ್ಸಿನ ಕಾರಣಕ್ಕೆ ಒಬ್ಬ ಶಾಸಕನ ಮನೆಯ ಮುಂದೆ ಇಷ್ಟೆಲ್ಲ ಗಲಾಟೆಗಳನ್ನ ಇನ್ನೊಬ್ಬ ಶಾಸಕ ಬಂದು ಮಾಡ್ತಾರೆ ಅಂತಂದ್ರೆ ಇದೊಂದು ಪೂರ್ವಯೋಜಿತವಾಗಿ ನಡೆದಿರುವಂತ ಕೃತ್ಯ ಇದು. ಇದರ ಹಿಂದೆ ದೊಡ್ಡ ಷಡ್ಯಂತರ ಇದೆ ಅಂತ ಅನ್ನಿಸ್ತಾ ಇದೆ. ಪೊಲೀಸ್ ಇಲಾಖೆಯನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಕರ್ನಾಟಕದಲ್ಲಿ ಸರ್ಕಾರವೇ ಒಂದು ಅಶಾಂತಿಯನ್ನ ನಿರ್ಮಾಣ ಮಾಡುವಂತ ಪ್ರಯತ್ನ ಮತ್ತು ಬಿಜೆಪಿ ಶಾಸಕರನ್ನ ಬಿಜೆಪಿಯ ವಿಚಾರಧಾರೆಯ ಕಾರ್ಯಕರ್ತರನ್ನ ಹತ್ತಿಕ್ಕಬೇಕು, ಈ ರೀತಿ ಗೂಂಡಾಗಳನ್ನ ಮುಂದೆ ತಂದಿಟ್ಟು ದಂಗೆಗಳನ್ನ ಮಾಡಿ ಕೇಸ್ಗಳನ್ನ ಹಾಕಿ ರಾಜ್ಯವನ್ನ ನಾನು ಹತೋಟಿಗೆ ತರ್ತೇನೆ ಅನ್ನುವಂತ ಒಂದು ಹುನ್ನಾರವನ್ನ ಸರ್ಕಾರ ಮಾಡ್ತಾ ಇದೆ. ನಾನು ಇವತ್ತು ಮಾನ್ಯ ಸಿದ್ದರಾಮಯ್ಯರಿಗೆ ಕೇಳ್ತೇನೆ, ಅವತ್ತು ರಿಪಬ್ಲಿಕ್ ಅನ್ನ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಬಳ್ಳಾರಿಗೆ ಹೋದಂತ ನೀವು ಇವತ್ತು ನಿಮ್ದೇ ಕಾರ್ಯಕರ್ತ ಗುಂಡಿಗೆ ಬಲಿಯಾದಂತ ಸಂದರ್ಭದಲ್ಲಿ ಯಾಕೆ ಮೌನ ವಹಿಸಿದ್ರಿ? ಯಾರ ಇದರ ಹಿಂದೆ ಇರುವಂತ ದಂಗೆಯನ್ನ ಯಾಕೆ ಸ್ಥಳೀಯ ಶಾಸಕರು ಮಾಡಿದಾಗ ಕೂಡ ನೀವು ಸುಮ್ಮನೆ ಕೂತಿದ್ರಿ? ಒಂದು ಫ್ಲೆಕ್ಸಿನ ಕಾರಣಕ್ಕೆ ಇಷ್ಟೆಲ್ಲ ದಂಗೆಗಳು ಬೇರೆ ಎಲ್ಲಾದ್ರೂ ಆಗಿರುವಂತ ಉದಾಹರಣೆಗಳಿಲ್ಲ. ಹಾಗಾಗಿ ಒಂದು ಪೂರ್ವಯೋಜಿತವಾದಂತಹ ದಂಗೆ ಕರ್ನಾಟಕವನ್ನ ಗೂಂಡಾ ರಾಜ್ಯವನ್ನ ಮಾಡ್ಲಿಕ್ಕೆ ಏನು ಸಿದ್ದರಾಮಯ್ಯನವರ ಸರ್ಕಾರ ಹೊರಟಿದೆ, ಇದನ್ನು ಖಂಡಿತ ನಾನು ಖಂಡಿಸ್ತೇನೆ. ಕರ್ನಾಟಕದ ಜನ ಕರ್ನಾಟಕದಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೆ ಗೂಂಡಾ ರಾಜ್ಯವನ್ನು ಮಾಡಲಿಕ್ಕೆ ಯಾವ ಕೃಪೆಯಿಂದ ಬೇರೆ ಬೇರೆ ತನಿಖೆಗಳನ್ನು ಮಾಡಿಕೊಂಡು ಹೇಗ್ ಬೇಕಾದ ರಿಪೋರ್ಟ್ಗಳನ್ನ ಮಾಡ್ಲಿಕ್ಕೆ ಹೊರಟಿದೆ. ಸ್ವತಃ ಜನಾರ್ದನ್ ರೆಡ್ಡಿ ಅವರು ಉಲ್ಲೇಖ ಮಾಡಿದ್ದಾರೆ, ನನ್ನ ಹತ್ಯೆಗೆ ಸಂಚನ್ನ ರೂಪಿಸಲಾಗಿತ್ತು ಅಂತೇಳಿ. ಒಬ್ಬ ಶಾಸಕನಿಗೆ ಕರ್ನಾಟಕದಲ್ಲಿ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತು? ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗುದಂತವರಿಗೆ FIR ಅನ್ನ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.